ಗಿಲಿಗಿಲಿ ಪೊಲಿಟಿಕ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಏ ಚಿಗಮ್, ಎಸ್ ಹೇಳಿ ತಂಗಮ್. ಇವತ್ತು ಯಾರು ಚೀಫ್ ಗೆಸ್ಟ್ ಆಗಿ ಬರೋದು? ಇಡೀ ಊರಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಏಷ್ಯಾ ಖಂಡದಲ್ಲಿ ಅಷ್ಟೇ ಅಲ್ಲ ಯೂನಿವರ್ಸ್ ಅಲ್ಲಿ ಎಲ್ಲಾ ಸುದ್ದಿಗಳು ಗೊತ್ತಿರೋಂತ ನಮ್ಮ ಊರು ದೊಡ್ಡಣ್ಣ ಅಂದ್ರೆ ದೊಡ್ಡಪ್ಪ ಬರ್ತಾವ್ರೆ. ದೊಡ್ಡಪ್ಪ ಬರ್ತಾರ? ಹೌದು, ದೊಡ್ಡಣ್ಣ ಬರ್ತಾರಾ? ದೊಡ್ಡಣ್ಣ ಬರ್ತಾವ್ರೆ, ದೊಡ್ಡಪ್ಪ ಬರ್ತಾವ್ರೆ. ಇವತ್ತು ಕಾರ್ಯಕ್ರಮಕ್ಕೆ ದೊಡ್ಡಪ್ಪ ಬರ್ತಾವ್ರೆ. ಓಹೋ ಬಾರಪ್ಪ ಅಪರೂಪದ ಬುಳ್ಳದ್ದಿ, ಹೇಗಿದ್ಯೋ? ಚೆನ್ನಾಗಿದ್ದೀನಿ ದೊಡ್ಡಣ್ಣ. ಓಹೋ ತಂಗ, ಏನ್ ನೋಡ್ತಾ ಇದೀಯಾ? ಇವ್ ದೊಡ್ಡೊಳ್ಳೆ ದೋಸ್ತು ಗೊತ್ತ. ಈಗ ಯಾರು ಅನ್ಕೊಂಡೆ? ಬ್ರದರ್ ಆಫ್ ಸಿದ್ದ. ಹೌದಾ? ಹುಡುಗನ ತರ ಇದ್ದಾನೆ ನಿಮ್ ದೋಸ್ತ. ಅವ್ರು ಫೇಲ್ ಆಗಿ ಈಗಾಗ್ಬಿಟ್ಟವ್ರಿ. ನಾನು ಪಾಸ್ ಆಗಿ ಈಗಾಗ್ಬಿಟ್ಟವ್ರಿ. ಎಷ್ಟನೇ ಕ್ಲಾಸ್ ಓದಿದ್ದೀರಾ? SSLC ನಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಪಾಸ್ ಮಾಡಿರೋಂತ ಸುಂದರ, ಅತಿ ಸುಂದರ ಎಜುಕೇಟೆಡ್ ಅಂತಂದ್ರೆ ನಮ್ಮೂರ್ನಾಗ ನಾನು ಒಬ್ನೇ. ಅದ್ರಲ್ಲಿ ಅಭಿಕಂಡು ಬೇರೆ ಮಾತಾಡೋ, ಏನ್ ನನ್ನೇ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ತಗದ್ ಬುಟ್ಟ ಆದ್ರೆ ಓಹೋ ದೊಡ್ಡಪ್ರೆ ಫುಲ್ ಜೋಶಲ್ಲಿ ಸಾಂಗ್ ಹಾಡ್ಕೊಂಡ್ ಬಂದ್ರಲ್ಲ, ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗಿದ್ರಿ? ಅಯ್ಯೋ ಗ್ಯಾಸು ಕಣಪ್ಪ, ಗ್ಯಾಸು. ಈ ಗ್ಯಾಸ್ ಅಲ್ಲ, ಆ ಗ್ಯಾಸು. ಎಲ್ಲಿ ನೋಡಿದ್ರು ಒಟ್ಟಿಗೆ ಗ್ಯಾಸು ಹೊತ್ತಿದ್ರು. ಈಗ ಎಲ್ಲಾ ಕಡೆ ನೋಡಿದ್ರೆ ಗ್ಯಾಸ್ ಟ್ರಬಲ್ಲು. ನಾವು ಗ್ಯಾಸ್ ಟ್ರಬಲ್ ಡರ್ರ ಪರ್ರ ಅಂತ ಇತ್ತು. ಇವಾಗ ಕುಯ್ಯೋ ಬರೋಥವ್ರೆ, ಯಾಕಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ನಲ್ಲಿ ಏನಾದ್ರೂ ತಿನ್ಬೇಕು ಅಂತಂದ್ರೆ ಒಳ್ಳೆ ಊಟ ಸಿಗೋದಿಲ್ಲ. ಯಾಕೆ ಹೇಳು? ಯಾಕೆ? ಗ್ಯಾಸ್ ಪ್ರಾಬ್ಲಮ್. ಅಯ್ಯೋ, ನಾನು ಬೆಳಗಿಂದ ಏನು ತಿಂಡಿನೇ ತಿಂದಿಲ್ಲ ದೊಡ್ಡಪ್ಪರೆ, ಗ್ಯಾಸ್ ರೇಟ್ ಆಗಿದಕ್ಕೆ. ಅದಕ್ಕೆ ಕಣ್ರಪ್ಪ, ನಮ್ಮ ಹಳೇ ಕಾಲದಲ್ಲಿ ಸೌದೆ ಹಾಕ್ಬಿಟ್ಟು ಮುದ್ದೆನ ಚಟ್ಪಟ ಅಂದ್ಬಿಟ್ಟು ಟಪ್ಪ ಟುಪ್ಪ ಅಂತ ಮಾಡ್ಕೊಂಡು ಒಂದು ಸೊಪ್ಪು ಸದೆ ಉಪ್ಪು ಖಾರ ಹಾಕ್ಬಿಟ್ಟು ಹಂಗೆ ಊಟ ಮಾಡ್ತಾ ಇದ್ರೆ ಭಾಳ ಚೆನ್ನಾಗಿರ್ತಾ ಇತ್ತು. ಈಗ ಗ್ಯಾಸು ಅದು ಇದು ಅಂತ ಊಟ ಮಾಡಿ ಗ್ಯಾಸ್ ಟ್ರಬಲ್, BP, ಶುಗರ್ ಅಂತ ಬಂದು ಎಲ್ಲ 25ಕ್ಕೆ ನಿಗರ್ಕತ್ತಾವೆ. ಈಗ ಈ ಗ್ಯಾಸ್ಗೆ ಏನು ಸಾಲ್ವ್ ಮಾಡೋದು? ಹೆಂಗೆ? ಸಿಂಪಲ್ಲು, ನಾವು ಊಟ ಮಾಡೋದೇ ಬಿಟ್ಬಿಡ್ಬೇಕು. ಆಗ್ಬಿಡಕ್ಕಾಯ್ತದ ತಗ. ಕಸ ಪ್ಲಸ್ ಖಾ, ಕಸ ಬೈದಸ್ ಖಾ. ಕಸ ಗೊತ್ತಾಗ್ಬಿಡ್ತು ಬಿಡು ಇಬ್ಬರಿಗೂ. ಅದೇ ಕಸ ಪ್ಲಸ್ ಖಾ ಬೈದಸ್ ಖಾ, ಕಸ ಪ್ಲಸ್ ಖಾ ಬೈದಸ್ ಖಾ. ಗೊತ್ತಾಯ್ತು. ಏನಿಲ್ಲ ಕಣಪ್ಪ, ಹಂಗೆ ಸ್ವಲ್ಪ ಹೈದ್ರಾಬಾದ್ ಬಂದೆ. ಹೈದರಾಬಾದ್ ತಿನ್ನಕ್ ಹೋಗಿದ್ರಾ? ಬಿರಿಯಾನಿ ಜೊತೆ ಕಬಾಬು, ಚಿಕನ್ನು, ಮಟನ್ನು, ಕಲ್ಬಿ ಕಬಾಬು, ಆ ಕಬಾಬ್, ಈ ಕಬಾಬು, ಒಲೈ ಕಬಾಬು, ಶಿಂಗಾರಿ ಕಬಾಬು ಎಲ್ಲ ತಿನ್ಕೊಂಡು ಜೊತೆಗೆ ಆ ನಮ್ಮ ಕೊಡಗುನ ಸ್ಪೆಷಲ್ಲು ಕಡಂಬಟ್ಟು ಎಲ್ಲಾನು ಮುಗಿಸ್ಕೊಂಡ್ಬರ್ಬಿಟ್ಟೆ. ನಾಟಿಕೋಳಿ ಎಲ್ಲ ಇತ್ತು. ಅಲ್ಲ ದೊಡ್ಡಪ್ಪರೆ, ಈ ಹೈದರಾಬಾದಲ್ಲಿ ಕೊಡಗು ಸ್ಪೆಷಲ್ ಹೆಂಗ್ ಬಂತು ಅಂತ? ಯಾಕಾಗಲ್ಲ, ನಮ್ಮ ರಶ್ಮಿಕಾ ಮಂದಣ್ಣ ಮತ್ತೆ ದೇವರಕೊಂಡ ವಿವಾಹ ಆಗಿದ್ರಲ್ಲಪ್ಪ, ಅವರಿಬ್ರು ನನ್ನ ಮದುವೆಗೆ ಬನ್ನಿ, ಒಳ್ಳೊಳ್ಳೆ ಅಡಿಗೆ ಮಾಡಿದೀವಿ, ನೀವು ಬರ್ಬೇಕು ದೊಡ್ಡಪ್ಪ ಅಂತ ಕರೆದ್ರು. ಅದಕ್ಕೆ ನಾನು ಹೋಗ್ಬಿಟ್ಟು ಬಂದೆ ಕಣಪ್ಪ. ಅಲ್ಲ, ಒಂದು ಸೆಲ್ಫಿ ಇಲ್ಲ, ಒಂದು ಫೋಟೋ ಇಲ್ಲ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಅಪ್ಲೋಡೇ ಮಾಡಿಲ್ಲ. ತೋರಿಸಿ. ಫೋನ್ ಯಾರು ನಿಮ್ಮ ಅಪ್ಪ ಕೊಡ್ತಾರ? ಎಂಟ್ರೆಸ್ ಅಲ್ಲಿ ಹೋಗ್ಬೇಕಾದ್ರೆ ಫೋನ್ ಕಿತ್ಕೊಂಡ್ಬಿಟ್ಟು ಒಳಗಡೆ ಕಳಿಸ್ಬಿಟ್ರು. ಒಳಗಡೆ ಹೋದಾಗ ನನಗೂ ಶಾನೆ ಕೋಪಟ್ಬಿಟ್ಟಿತ್ತು. ಏನೋ ಒಂದು ಸೆಲ್ಫಿ ತಗೊಳ್ಳೋಣ ಅಂದರೆ ಫೋನ್ ಕಿತ್ಕೊಂಡ್ಬಿಟ್ರು ಅಂತ. ಅದಕ್ಕೆ ಇಲ್ಲಿ ಇದ್ದವರೆಲ್ಲ ನನ್ನ ಹೆಸರು ಕೇಳ್ಬಿಟ್ಟು ಒಂದು ಸಾಂಗ್ ಆಡ್ಬಿಟ್ರು. ಯಾವ ಸಾಂಗ್? ನಮ್ ಗಿಲ್ಲಿ ಸಾಂಗು. ಓಹೋ ದೊಡ್ಡಪ್ಪ ದೋಸೆ ಕೊಡು, ಚಿಕ್ಕಪ್ಪ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗ ಹಾಕೋದು ಸೊಪ್ಪು, ನೀವಿಬ್ರು ಮಾಡಬೇಡಿ ತಪ್ಪು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಣಪ್ಪ. ಆದ್ರೂ ಒಂದು ಫೋಟೋ ತಗೊಂಡಿಲ್ಲಲ್ಲ ದೊಡ್ಡಪ್ಪರೆ? ಏನು ಎನ್ಕ್ವೈರಿ ಇಬ್ಬರದು ಭಾಳ ಜಾಸ್ತಿ ಆಗ್ಬಿಟ್ಟದೆ. ಅಂದ್ರೆ ನಾನು ಮದುವೆಗೆ ಹೋಗಿಲ್ಲ, ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾರೆ ಅಂತ. ಆಗದ ಬುಟ್ಟ ಆದ್ರೆ ಇನ್ನೊಂದು 3 ಅಡಿ ಕೆಳಗೆ ಹೋಗ್ಬಿಡ್ಬೇಕು. ನನ್ನ ಮಗ ತಗೊಬಂದು, ಲೇ ತಗ ಕೇಳು, ಇಲ್ಲಿ ಮದುವೆಗೆ ಹೋಗ್ಬೇಕು ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಈ ಸೆಲೆಬ್ರಿಟಿಗಳು ಮದುವೆ ಇದ್ರೆ ಹಿಂಗೆ ಕಣಪ್ಪ,
ಯಾರಾದ್ರೂ ಹೋಗ್ತಾ ಇದ್ರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ, ಅಲ್ಲಿ ನಿಂತ್ಕೋಬೇಡಿ ಇಲ್ಲಿ ನಿಂತ್ಕೋಬೇಡಿ ಅಂತ ಹೇಳ್ತಾರೆ. ಜೊತೆಗೆ ವಧುವರರು ಯಾರು ಅನ್ನೋದ್ರೂ ಗೊತ್ತಾಗೋಲ್ಲ. ಆ ಮಟ್ಟದಲ್ಲಿ ಸೆಕ್ಯೂರಿಟಿ. ಅದೇನೋ ಈಗ ಮದುವೆ ಆದರೆ ಖರ್ಚು ಮಾಡಿ ಮದುವೆ ಆಗ್ತಾ ಇದ್ರು, ಈಗ ಮದುವೆ ಮಾಡೋದನ್ನ ತೋರ್ಸೋಕೆ ನಾವು ಖರ್ಚು ಮಾಡ್ಬೇಕಂತೆ. ಎಷ್ಟು ಅನ್ಕೊಂಡೆ ಮದುವೆ ತೋರ್ಸೋದಕ್ಕೆ? ಒಂದು 10-20-30 ಕೋಟಿ ರೂಪಾಯಿ ಸ್ಯಾಟಲೈಟ್ ರೇಟ್ಸು. ಓಹೋ, ಸಾಮಾನ್ಯ ಅಲ್ಲ. ಮದುವೆ ತೋರ್ಸೋಕ್ಕೆ ಇಷ್ಟು ಅಂದಮೇಲೆ ಮದುವೆ ಆದಮೇಲೆ ನಮಗೆ ಹಾಕ್ಬಿಡು. ರಶ್ಮಿಕಾ ಅವ್ರ ಮದುವೆಯಲ್ಲಿ ಅಡಿಗೆನ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರು ಇಲ್ಲ ಗ್ಯಾಸಲ್ಲಿ ಮಾಡಿದ್ರು? ಅವಾಗ ಏನು ಪ್ರಾಬ್ಲಮ್ ಇಲ್ಲ ಕಣೋ, ಆವಾಗ ಗ್ಯಾಸ್ ಸಿಗ್ತಾ ಇತ್ತು. ಈಗ ಪ್ರಾಬ್ಲಮ್ ಆಗಿರೋದು. ಎಕ್ಸ್ಕ್ಯೂಸ್ ಮೀ, ಈ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟು ತೈಲ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಆರ್ಥಿಕ ಮುಗ್ಗಟ್ಟು ಸಂಕಷ್ಟ ಪರಿಸ್ಥಿತಿ ಆಗ್ಬಿಟ್ಟಿದೆ ಕಣಪ್ಪ. ಏನಾದ್ರಾಗಲಿ ಆಗ್ಲೂ ಸ್ವಲ್ಪ ರವಷ್ಟು ಗ್ಯಾಸ್ಗೆ ಬರ ಇತ್ತು. ಪಾಪ ಅವರು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡಿದ್ರು. ಇವಾಗ ಆಗಿದ್ರೆ ಶಾಲೆ ಕಷ್ಟ ಆಗ್ಬಿಡೋದು. ಅಯ್ಯಯ್ಯೋ, ಎಷ್ಟು ಸೌದೆ ಹಾಕ್ಬೇಕಾಗಿತ್ತು. ಅದು ಯಾವುದೋ ಒಂದು ಸಿನಿಮಾ ಆಯ್ತಲ್ಲ, ಪುಷ್ಪ, ಅಲ್ಲಿಂದ ಬರ್ತಾವಲ್ಲ ಮರಗಳು, ಆ ಲಾರಿಯಿಂದ ಡೈರೆಕ್ಟ್ ಮದುವೆಗೆ ತಗೊಂಡ್ಬಿಡ್ಬೋದಾಗಿತ್ತು. ಅಷ್ಟು ಸೌದೆ ಬೇಕಾಗಿತ್ತು ಕಣಪ್ಪ. ಏನಾದ್ರಾಗ್ಲಿ ಬಿಡು. ಆದ್ರೆ ಈ ಗ್ಯಾಸ್ ಸಮಸ್ಯೆ ಬಂದ್ಬಿಟ್ಟು ಪಾಪ ನಮ್ಮ ಆಟೋ ಓಡಿಸೋರಿಗೆ, ಕೂಲಿ ಮಾಡೋರಿಗೆ ಮಧ್ಯೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರಲ್ಲಪ್ಪ, ಮನೇಲೇ ಅಡುಗೆ ಮಾಡ್ತಾ ಇರಲಿಲ್ಲ. ಯಾಗೋ ಹೋಟ್ಲಲ್ಲೋ ನಮ್ಮ ಕ್ಯಾಂಟೀನಲ್ಲೋ ಸೈಡ್ ಗಾಡಿನಲ್ಲೋ ತಿನ್ಕೊಂಡು ಜೀವನ ಮಾಡ್ಕೋತಾ ಇದ್ವಿ. ಇವಾಗ ಭಾಳ ಕಷ್ಟಗಳಪ್ಪ. ಬದುಕು ದುಸ್ತರವಾಗಿದೆ. ಯಾಕಂದರೆ ಒಂದು ಕಾಫಿಗೆ 15 ರೂಪಾಯಿ ಇರೋದು 30 ರೂಪಾಯಿ ಆಗಿದೆ. ಸರ್ವಿಸ್ ಚಾರ್ಜ್ ಅಂತ 30 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಅಲ್ಲಿ ನೋಡಿದ್ರೆ ಕೊನೆಯಲ್ಲಿ ಗ್ಯಾಸ್ ಇಶ್ಯೂ ಅಂತ ಹೇಳ್ಬಿಟ್ಟು ಎಲ್ಲ ಹೋಟ್ಲಲ್ಲೂ ಒಂದಷ್ಟು ಕಡೆ 30 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದ್ದಾರೆ. ಪಾಪ ಕೆಲವು ಹೋಟ್ಲವ್ರಂತೂ ಇರೋ ನಮ್ಮ ಕಸ್ಟಮರ್ ಬರೋರೇ ಬಡವರು ಕಣಪ್ಪ, ಮಧ್ಯಮ ವರ್ಗದವರು. ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ರೇಟ್ ಮಾಡಲ್ಲ ಅಂತೇಳಿ ಅದೇ ರೇಟು ಕೊಡ್ತಾವ್ರೆ. ಕೆಲವೊಬ್ರು ಜಾಸ್ತಿ ಮಾಡಿಬಿಟ್ಟವ್ರೆ. ಆಮೇಲೆ ಇಡ್ಲಿ ತಗೊಂಡ್ರೆ ಸಾಂಬಾರ್ ಇಲ್ಲ, ಬರೀ ಚಟ್ನಿ. ದೋಸೆ ತಗೊಂಡ್ರೆ ಪಲ್ಯ ಇಲ್ಲ, ಅದಕ್ಕೂ ಬರೀ ಚಟ್ನಿ. ಆಮೇಲೆ ಬರೀ ರೈಸ್ ಐಟಮೇ ಸಿಗೋದು. ನೀನು ಕೇಳಿದಾಗೆ ಅದು ಬೇಕು ಇದು ಬೇಕು, ಫ್ರೈ ಮಾಡಿಕೊಡ್ಬೇಕು, ಯಾವುದೂ ಇಲ್ಲ, ಎಲ್ಲ ಕ್ಯಾನ್ಸರ್. ಓನ್ಲಿ ರೈಸ್ ಬಾತ್, ಚಟ್ನಿ, ಇಲ್ಲಾಂದರೆ ಮೊಸರು ಬಜ್ಜಿ. ಇಷ್ಟರಲ್ಲೇ ಕಾಲ ತಳಗಾಗ್ಬಿಟ್ಟಿದೆ ಕಡೆಯ. ರುಚಿ ರುಚಿಯಾಗಿ ಮಧ್ಯಾಹ್ನ ಊಟಕ್ಕೆ ಪಲ್ಯ 5 ಐಟಮ್ಮು, ಪೂರಿ, ಸಾಗು, ಇವೆಲ್ಲ ಸಿಗ್ತಾ ಇರೋದು ಕನಸಾಗ್ಬಿಟ್ಟಿದೆ ಕಣಪ್ಪ. ಆದಷ್ಟು ಬೇಗ ಯುದ್ಧ ನಿಂತ್ಬಿಟ್ಟು ನಮ್ಮದು ಗ್ಯಾಸ್ ಟ್ರಬಲ್ ಹೋಗಿ ಗ್ಯಾಸು ಫುಲ್ಫಿಲ್ ಆಗಿಬಿಟ್ರೆ ನಾವು ಚೆನ್ನಾಗಿರ್ತೀವಿ, ಊಟನೂ ಚೆನ್ನಾಗಿರ್ತಿದೆ. ಏನಂತೀಯ ಗಿಡ? ಹೌದು ಅಂತೀನಿ ದೊಡ್ಡಣ್ಣ. ಆದ್ರೂ ದೊಡ್ಡಣ್ಣ, ಗ್ಯಾಸ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾವ್ರಲ್ಲ. ಅಯ್ಯೋ, ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿಷಯ ಬಿಡ್ಗಿತ್ತ ನನಗೆ ಚೆನ್ನಾಗಿ ಗೊತ್ತು. ಕೇಳಿಸ್ಕೊಳ್ಳೋಬೇಕು ನನ್ನ ಮಕ್ಕಳ ಸರಿಯಾಗಿ. ಅದೇನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನಾಗ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಗ್ಯಾಸು ಸಮಸ್ಯೆ ಇಲ್ಲ. ಗೃಹ ಬಳಕೆ ವಸ್ತುಗಳಿಗೆ, ಗೃಹ ಬಳಕೆ ಮಾಡೋಂಥ ಗ್ಯಾಸ್ಗಳಿಗೆ ಸೇಮ್ ಬುಕ್ ಮಾಡ್ಕೊಂಡಿರೋ ದಿನ ಬರೋದು 3 ದಿನ ಬರುತ್ತೆ. ಆದರೆ ತಡವಾಗಿ 1 ದಿನ ಬರುತ್ತೆ ಅಷ್ಟೇ. ನೋ ಗ್ಯಾಸ್ ಪ್ರಾಬ್ಲಮ್ ಅಂತ. ಈ ಗ್ಯಾಸ್ ಟ್ರಬಲ್ ಆಗಿದಲ್ಲ, ಅದಕ್ಕೇನು ಮಾಡಬೇಕು? ಗಿಡ್ಡು ದೊಡ್ಡಣ್ಣ, ಈ ಗ್ಯಾಸು ಅನ್ನೋದಕ್ಕೆ ಒಂದು ಪದ ಕಟ್ಟಿ, ಒಂದು ಪದ ಬಿಡು. ಕಡಿಮೆ ಮಾಡಿ ಬಳಸೋದು ಗ್ಯಾಸು, ಗ್ಯಾಸು ಕಡಿಮೆ ಮಾಡಿ ಬಳಸೋದು ಗ್ಯಾಸು. ಹಳೆ ಕಟ್ಟಿಗೆ ಒಲೆಯೇ ಎಷ್ಟೋ ಲೇಸು. ಓಹೋ, ತಗಾವ್ ಕಾಯ್ತಾ ಇದಾರೆ. ಹೋಗ್ಬಿಟ್ಟು ಬರ್ಲಾ? ಯಾರು? ಇನ್ಯಾರು? ಸಿಗಡಿ ಸಿದ್ಧ. 4 ಹಾಫ್ ಬರ್ಡರು. ಹೌದಾ? 2 ಫುಲ್ ಬರ್ಡರು. ಯಾವ್ದು ಅನ್ಕೊಂಡ್ರಿ? ಕೋಳಿ ಮತ್ತೆ ಠಾಗರು. ನಾಟಿ ಕೋಳಿನಾ? ಅದನ್ನೇ ನಾನು ಬರ್ಡ್ರು ಅಂತ ಹೇಳಿದ್ದು. ಒಳ್ಳೆ ಮಟನ್ ಊಟ ಮಾಡೋರೆ. ಸಿದ್ದು ಇರಪ್ಪ, ಸಿಗಡಿ ಸಿದ್ಧ. ಕೊನಬಿದೆ ಸಕ್ಕಿ ಸುದ್ದಿನೋ ಬಿದೆ. ಆ ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್, ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್.